ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸತ್ತೋದ್ರ. ನಿತ್ಯಾನಂದ ಸ್ವಾಮಿ ಸಾವಿನ ಬಗ್ಗೆ ಎಲ್ಲೆಲ್ಲೋ ವದಂತಿ. ಕೈಲಾಸ ನಿತ್ಯಾನಂದ ಸ್ವಾಮೀಜಿ ಸಾವಿನ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸ್ವಯಂ ದೇಶವನ್ನ ಕಟ್ಟಿದ್ದೀನಿ ಅಂತ ಹೋದಂತಹ ನಿತ್ಯಾನಂದ ಸ್ವಾಮಿ ಎಲ್ಲಿ ಹೋದ? ತನ್ನ ಶಿಷ್ಯರೊಂದಿಗೆ ಕೈಲಾಸದಲ್ಲಿ ವಾಸವಾಗಿದ್ದಂತಹ ಸ್ವಾಮಿ ಅಮೆಜಾನ್ ಕಾಡಿನಲ್ಲಿ ಹೊಸ ದೇಶವನ್ನ ಕಟ್ಟಲು ಮುಂದಾಗಿದ್ದಂತಹ ನಿತ್ಯಾನಂದ. ಆದ್ರೆ ಇದ್ದಕ್ಕಿದ್ದಂತೆ ಈಗ ಸ್ವಾಮೀಜಿ ಸಾವಿನ ಸುದ್ದಿ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾಮೀಜಿ ಸಾವಿನ ಸುದ್ದಿ ವೈರಲ್. ಆದ್ರೆ ಅಸಲಿಗೆ ನಿತ್ಯಾನಂದ ಸ್ವಾಮೀಜಿ ಈಗ ಎಲ್ಲಿದ್ದಾರೆ? ಎಸ್, ನಿತ್ಯಾನಂದ ಎಲ್ಲಿ ಹೋದ? ದೇಶವನ್ನ ಕಟ್ಟಿ ಪಾಸ್ಪೋರ್ಟ್ ಕೊಡ್ತೀನಿ, ಆಧಾರ್ ಕಾರ್ಡ್ ಕೊಡ್ತೀನಿ, ವೀಸಾ ಕೊಡ್ತೀನಿ ಅಂತ ಕೂತ್ಕೊಂಡಿದ್ದಂತಹ, ತನಗೆ ತಾನೇ ಹೇಳ್ಕೊಡ್ತಿದ್ದಂತಹ ದೇವಮಾನವ ಎಲ್ಲಿ ಹೋದ? ಆತ ಸತ್ತೋಗಿದ್ದಾನೆ ಎನ್ನುವಂತಹ ವದಂತಿ ಕೂಡ ಬರ್ತಾ ಇದೆ. ಯಾವುದೋ ಬುಡಕಟ್ಟು ಜನಾಂಗದವರ ಹತ್ತಿರ 1000 ವರ್ಷಗಳ ಕಾಲ ಬಾಡಿಗೆಯನ್ನ ತೆಗೆದುಕೊಂಡಿದ್ದ, ನೆಲದ ಬಾಡಿಗೆಯನ್ನ ತೆಗೆದುಕೊಂಡಿದ್ದಂತಹ ಸ್ವಾಮಿ ನಿತ್ಯಾನಂದನ ವಿಚಾರವನ್ನ ಬಟ್ಟಾಬಯಲು ಮಾಡಿತ್ತು. ಅದಾದ ನಂತರ ಸ್ವಾಮಿ ಸತ್ತೋದ ಎನ್ನುವಂತಹ ಮಾತು. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾಮೀಜಿ ಸಾವಿನ ಸುದ್ದಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಮೋಸ ಮಾಡಿ ಅಥವಾ ಯಾವುದೇ ಒಂದು ವದಂತಿಗಳನ್ನ ಹಬ್ಬಿಸಿ ಅದೇ ದೇಶದಲ್ಲಿದ್ದಂತಹ ನಿತ್ಯಾನಂದ ಈಗಲ್ಲ, ವಿದೇಶಿಗರ ಭಕ್ತರನ್ನ ಸೆಳೀತಿದ್ದಂತಹ ನಿತ್ಯಾನಂದ ಇನ್ನಿಲ್ಲ ಎನ್ನುವಂತಹ ವದಂತಿ ಹರಿದಾಡ್ತಾ ಇದೆ. ಕೈಲಾಸ ದೇಶದ ನಿತ್ಯಾನಂದ ಸ್ವಾಮೀಜಿ ಸಾವಿನ ಸುದ್ದಿ ನಿಜಾನ? ಈ ಹಿಂದೆಯೂ ಕೂಡ ಹಲವು ಬಾರಿ ನಿತ್ಯಾನಂದ ಸಾವಿನ ವದಂತಿ ಇತ್ತು. ಕ್ಯಾನ್ಸರ್ನಿಂದ ನಿತ್ಯಾನಂದ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವದಂತಿ ಹಿಂದೆ ಬಂದಿತ್ತು. ಇವತ್ತು ಏಪ್ರಿಲ್ ಫೂಲ್ ಮಾಡಿರಬಹುದು ಎನ್ನುವಂತಹ ಚರ್ಚೆ ಹಲವೆಡೆ ಚರ್ಚೆ ಆಗ್ತಾ ಇದೆ. ಆದ್ರೆ ಇತ್ತೀಚೆಗೆ ನಿತ್ಯಾನಂದ ಸ್ವಾಮೀಜಿ ಫೇಸ್ಬುಕ್ ನಲ್ಲೂ ಕೂಡ ಲೈವ್ ಬಂದಿಲ್ಲ. ನಿತ್ಯಾನಂದ ಆಶ್ರಮದ ಆಡಳಿತ ಮಂಡಳಿಯಿಂದಲೂ ಕೂಡ ನೋ ರೆಸ್ಪಾನ್ಸ್. ನಿತ್ಯಾನಂದ ಸಾವನ್ನಪ್ಪಿದ್ದಾರೆ ಅಥವಾ ಇಲ್ವಾ ಎನ್ನುವಂತಹ ಬಗ್ಗೆ ಸ್ಪಷ್ಟನೆ ಇಲ್ಲವೇ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಸಾವಿನ ಬಗ್ಗೆ ಸುಳ್ಳು ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಎಸ್, ನಿತ್ಯಾನಂದ ಸಾವಿನ ಸುದ್ದಿ ಸುಳ್ಳು ಅಂತ ಹೇಳಲಾಗ್ತಾ ಇದೆ. ನಿತ್ಯಾನಂದ ಆಡಳಿತ ಅಂದ್ರೆ ಆ ಒಂದು ಆಡಳಿತ ಮಂಡಳಿಯನ್ನ, ನಿತ್ಯಾನಂದ ಆಶ್ರಮದ ಆಡಳಿತ ಮಂಡಳಿಯವರು ರೆಸ್ಪಾನ್ಸಿ ಕೊಡ್ತಾ ಇಲ್ಲ. ಅತ್ಯಾಚಾರ ಆರೋಪ ಹಾಗೂ ಹಲವಾರು ವಿವಾದಗಳಿಗೆ ಕಾರಣವಾಗಿದ್ದು ದೇಶ ಬಿಟ್ಟು ಬೇರೆ ದೇಶವನ್ನ ಅಂದ್ರೆ ಕೈಲಾಸವನ್ನ ದೇಶವನ್ನ ನಿರ್ಮಾಣ ಮಾಡಿ ಅಲ್ಲಿ ತನ್ನ ಶಿಷ್ಯಂದಿರ ಜೊತೆಗೆ ವಾಸವಾಗ್ತಿದ್ದಂತಹ ಸ್ವಯಂ ಘೋಷಿತ ಮಾನವ ದೇವಮಾನವ ನಿತ್ಯಾನಂದ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ತುಂಬಾ ಜನ ಮರ್ತು ಹೋಗಿದ್ದಾರೆ ಅನ್ಸುತ್ತೆ. ಆದರೆ ಆತ ಬಿಡ್ತಾ ಇರ್ಲಿಲ್ಲ, ಲೈವ್ ಅಲ್ಲಿ ಬಂದ್ರು ಮಾತನಾಡ್ತಾ ಇದ್ದ. ನಿತ್ಯಾನಂದ ಈಗ ಸತ್ತಿದ್ದಾರೆ ಎನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕೈಲಾಸದಲ್ಲಿ ವಾಸ ಮಾಡ್ತಾ ಇದ್ದಂತಹ ನಿತ್ಯಾನಂದ ಈಗ ಕೈಲಾಸ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ ಅಂತ ಹೇಳಿ ಸುದ್ದಿ ಆಗ್ತಾ ಇದೆ. ಕ್ಯಾನ್ಸರ್ನಿಂದ ನಿತ್ಯಾನಂದ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವದಂತಿಗಳು ಕೂಡ ಈ ಹಿಂದೆ ಬರ್ತಾ ಇತ್ತು. ಇವತ್ತು ಏಪ್ರಿಲ್ ಫೂಲ್ ಮಾಡಿರಬಹುದು ಎನ್ನುವಂತಹ ಚರ್ಚೆ ಹಲವೆಡೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದೇ ಇತ್ತೀಚಿನ ನಿತ್ಯಾನಂದ ಸ್ವಾಮಿ ಫೇಸ್ಬುಕ್ ನಲ್ಲೂ ಕೂಡ ಲೈವ್ ಬಂದ್ಕೊಂಡು ಯಾವುದೋ ಒಂದು ಮಂತ್ರಕ್ಕೆ ತನ್ನ ಹೆಸರನ್ನ ಜಾಯಿಂಟ್ ಮಾಡಿ ಹೇಳ್ತಿದ್ದಂತಹ ನಿತ್ಯಾನಂದ ಈಗ ಫೇಸ್ಬುಕ್ ಲೈವ್ ಕೂಡ ಬರ್ತಾ ಇಲ್ಲ. ಆತ ಸಾವನ್ನಪ್ಪಿದ್ದಾನೋ ಇಲ್ವೋ ಎನ್ನುವಂತಹ ಸ್ಪಷ್ಟನೆ ಕೂಡ ಸಿಗ್ತಾ ಇಲ್ಲ. ಆ ನಿತ್ಯಾನಂದನ ಆಶ್ರಮದಲ್ಲಿದ್ದಂತಹ ಆಡಳಿತ ಮಂಡಳಿಯವರು ಸರಿಯಾದ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇಲ್ಲ. ಇದು ನಿತ್ಯಾನಂದನ ಪ್ಲಾನ್ ನ ಮತ್ತೊಂದು ಭಾಗ ಆಗಿರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಸಾವಿನ ಬಗ್ಗೆ ಸುಳ್ಳು ಸುದ್ದಿ ಅಂತ ಹೇಳಲಾಗ್ತಾ ಇದೆ.